ಹಾಯ್ ಎಲ್ರಿಗೂ ಆಶಾರ್ವಿ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಒಂದು ವಡೆಯನ್ನು ಮಾಡಿದ್ದೇನೆ. ತುಂಬ ಸೂಪರಾಗಿ ಬಂದಿದೆ ಈ ವಡೆ. ಮಳೆ ಕೂಡ ಉಂಟು, ಚಳಿಗೆ ಈ ರೀತಿ ಬಿಸಿ ಬಿಸಿ ವಡೆ ಮಾಡ್ಕೊಂಡು ತಿಂದರೆ ಸೂಪರಾಗಿ ಇರ್ತದೆ. ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ನಾನೊಂದು ತಟ್ಟೆ ತಗೊಂಡಿದ್ದೇನೆ. ಇದರಲ್ಲಿ ನೋಡಿ, ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಕಡಲೆಬೇಳೆಯನ್ನು ಹಾಕ್ಕೊಂಡು ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಒಂದು 2 ಗಂಟೆಗಳ ಕಾಲ ನಾವು ಇದನ್ನು ನೆನೆಸ್ಕೊಳ್ಬೇಕು. ಅಂದರೆ ಈ ನೀರಲ್ಲಿ 1.5 2 ಗಂಟೆ ಈ ಬೇಳೆ ನೆಂದರೆ ಸಾಕು. ನೋಡಿ, ಇವಾಗ ಚೆನ್ನಾಗಿ ನೆಂದಿದೆ. ನೀವು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ, ಇಷ್ಟು ನೆನಿಬೇಕು. ಈಗ ಇದನ್ನು ನೀರೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಇಷ್ಟು ರುಬ್ಬಿದರೆ ಸಾಕು. ಇದ್ರ ಜೊತೆಗೆ ನಾನೀಗ 2 ಆಲೂಗಡ್ಡೆಯನ್ನು ಸ್ವಲ್ಪ ಬೇಯಿಸಿ ಸೇರಿಸ್ತಾ ಇದ್ದೇನೆ. ಇದಕ್ಕಿಂತ ಸಣ್ಣ ಪೀಸ್ ಮಾಡಿ ಬೇಕಾದರೆ ನೀವು ಹಾಕ್ಬೋದು. ಒಟ್ಟಿಗೆ ಹಾಕಿದರೆ ಅದು ನಿಮಗೆ ರುಬ್ಬಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಒಂದು ಸತಿ ಬೇಳೆಯನ್ನು ರುಬ್ಕೊಂಡು ಮತ್ತು ಆಲೂಗಡ್ಡೆಯನ್ನು ಹಾಕಬೇಕು. ಆವಾಗ ಈ ರೀತಿ ಪೇಸ್ಟ್ ಆಗ್ತದೆ. ನಿಮಗಿಷ್ಟು ಪೇಸ್ಟ್ ನೈಸ್ ಇಷ್ಟ ಇಲ್ಲ ಅಂದರೆ ನೀವು ತರಿಯಾಗಿ ಬೇರೆ ಬೇರೆಯಾಗಿ ರುಬ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೇನೆ. ನೋಡಿ, ಇದನ್ನು ಈಗ ಮಿಕ್ಸಿ ಜಾರಿಂದ ತೆಗೆದು ಒಂದು ತಟ್ಟೆಗೆ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಸಾಫ್ಟಾಗಿರ್ತದೆ ಈ ಹಿಟ್ಟು, ಆಲೂಗಡ್ಡೆ ಕೂಡ ಹಾಕಿದ್ದೇವಲ್ಲ. ನೋಡಿ, ಈಗ ನಾನು ಇದಕ್ಕೆ ಒಂದು 3/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಉಡಿ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಅದಾದ ನಂತರ ಒಂದು ಚಿಟಿಕೆಯಷ್ಟು ಇಂಗನ್ನು ಕೂಡ ಹಾಕ್ಕೊಳ್ಬೇಕು. ಆಲೂಗಡ್ಡೆ ಕೂಡ ಆ್ಯಸಿಡಿಟಿ ಇದಾಗಿರ್ತದೆ ಮತ್ತು ಬೇಳೆ ಕೂಡ ಇದಾಗ್ತದೆ, ಅದಕ್ಕೆ ಇಂಗನ್ನು ಹಾಕಲೇಬೇಕು. ಇವಾಗ 1 ಕಪ್ಪಷ್ಟು ಅಂದರೆ ಒಂದು ಸಣ್ಣ ಈರುಳ್ಳಿ 3 ಹಾಕ್ಕೊಂಡಿದ್ದೇನೆ. ದೊಡ್ಡದಾದರೆ 1-2 ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇವಾಗ 1 ಹಸಿಮೆಣಸು, ಹಾಗೆ ಒಂದು ಇಂಚಷ್ಟು ಶುಂಠಿ ಮತ್ತು 1-2 ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಇದು ಹಸಿಮೆಣಸು ಜಾಸ್ತಿ ಇಷ್ಟ ಇದ್ದರೆ ನೀವು ಸೇರಿಸ್ಕೊಳ್ಳಿ. ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೇನೆ. ಇದಿಷ್ಟನ್ನು ಹಾಕ್ಕೊಂಡ ನಂತರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ನಿಮಗೆ ಮಿಕ್ಸ್ ಮಾಡುವಾಗ ಹಿಟ್ಟು ತುಂಬ ಮೆತ್ತಗೆ ಉಂಟು ಅಂತ ಅನಿಸಿದರೆ ನೀವು ಇದಕ್ಕೇನಾದರೂ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ನೋಡಿ, ನಾನೊಂದು ಸತಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೇನೆ. ಆಲೂಗಡ್ಡೆ ಕೂಡ ಹಾಕಿರೋದ್ರಿಂದ ಇದು ಮೆತ್ತಗಾಗಿರ್ತದೆ. ಹಾಗಾಗಿ ನಾವು ಇದನ್ನು ಕಾಯಿಸಲಿಕ್ಕೆ ಕಷ್ಟ ಆಗ್ತದೆ ವಡೆಯನ್ನು. ಅದಕ್ಕೋಸ್ಕರ ನಾನೀಗ ಇದಕ್ಕೆ ಕೈಯಲ್ಲಿ ನೋಡ್ತಾ ಇದ್ದೇನೆ ಯಾವ ರೀತಿ ಹಿಟ್ಟು ಬರ್ತದೆ ಅಂತ. ನೋಡಿ, ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡುವಾಗ ತುಂಬ ಸಾಫ್ಟ್ ಅಂತ ಅನಿಸಿತು ನನಗೆ. ಬೇಳೆ ಕೂಡ ಅಷ್ಟೇ, ಬೇಳೆ ಹಾಕಿದಾಗ ನೀರು ಹಾಕದೆ ರುಬ್ಬಿದರೆ ಆಗ್ತದೆ, ಚಟ್ಟಂಬಡೆ ಅಂತ ಮಾಡ್ತೇವಲ್ಲ. ನಾನಿಲ್ಲಿ ಆಲೂಗಡ್ಡೆ ಹಾಕಿರೋದ್ರಿಂದ ಸಾಫ್ಟಾಗಿ ಬಂದಿದೆ. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೆ. ಅದರಲ್ಲಿ ಸ್ವಲ್ಪವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನೂ ಬೇಕಂದರೆ ನಾವು ಸೇರಿಸ್ಕೊಳ್ಬೋದು. ನೀವು ಬೇಕಂದರೆ ರವೆಯನ್ನು ಕೂಡ ಹಾಕ್ಕೊಳ್ಬೋದು. ಅಕ್ಕಿ ಹಿಟ್ಟಿನ ಬದಲಾಗಿ ರವೆ ಹಾಕ್ಕೊಳ್ಬೋದು. ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದರೆ ತುಂಬ ಗಟ್ಟಿ ಆಗ್ತದೆ, ಹಾಗಾಗಿ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ. ನೋಡಿ, ಇದಕ್ಕೆ ಎಲ್ಲ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಅರ್ಧ ಕಪ್ಪು ಹಿಟ್ಟನ್ನು ಕೂಡ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೇನೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವಾಗ ನಮಗೆ ವಡೆ ರೀತಿ ತಟ್ಟಲಿಕ್ಕೆ ಬರಬೇಕಿದು. ನಿಮಗೆ ಇದಕ್ಕೆ ಪುಡಿಗಳು, ಬೇರೆ ಪುಡಿಗಳೆಲ್ಲ ಸೇರಿಸ್ಕೊಳ್ಬೋದು. ಇಷ್ಟ ಇದ್ದರೆ ಗರಂ ಮಸಾಲೆ, ಖಾರ ಪುಡಿ ಎಲ್ಲ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಹಸಿಮೆಣಸು ಹಾಕಿದ್ದೇನೆ, ಅದರ ಪರಿಮಳನೇ ಚೆನ್ನಾಗಿ ಬರ್ತದೆ ಅಂತ. ನೋಡಿ, ಈ ರೀತಿ ಉಂಡೆ ಮಾಡಿ ಬಿಡಲಿಕ್ಕೆ ಬರಬೇಕು ನಮಗೆ ಎಣ್ಣೆಯಲ್ಲಿ. ಇದನ್ನು ಈಗ ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸಿರೋದು. ನೀವು ಕೊಬ್ಬರಿ ಎಣ್ಣೆ ಆದರೆ ಒಂದು ಸತಿ ಕರೆದ ಎಣ್ಣೆ ಇದ್ದರೆ ಅದರಲ್ಲಿ ನಾವು ಈ ರೀತಿ ತಿಂಡಿನ ಮಾಡ್ಬೋದು. ಬೇರೆ ಎಣ್ಣೆ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ, 2 ಸತಿ ನಾವು ಕರೆದ್ರೆ. ನೋಡಿ, ಈಗ ಇದಕ್ಕೆ ನಾನು ಇವಾಗ ಸ್ವಲ್ಪ ಗೋಡಂಬಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈ ಗೋಡಂಬಿ ಹಾಕೋದ್ರಿಂದ ಕೂಡ ನಮಗೆ ರುಚಿ ತುಂಬ ಚೆನ್ನಾಗಿರ್ತದೆ. ಮಿಕ್ಸ್ ಮಾಡಿಕೊಂಡು ಮಧ್ಯೆ ಮಧ್ಯೆ ನಮಗೆ ತಿನ್ನುವಾಗ, ಬಾಯಿಗೆ ಸಿಕ್ಕುವಾಗ ತುಂಬ ಖುಷಿ ಆಗ್ತದೆ. ಹಾಗಾಗಿ ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಹಾಕಲೇಬೇಕು ಅಂತ ಏನಿಲ್ಲ. ಈ ಗೋಡಂಬಿ ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಆನಂತರ ಕೈಯನ್ನು ಒಂದು ಸತಿ ತೊಳ್ಕೊಂಡು ಸ್ವಲ್ಪ ಎಣ್ಣೆ ಪಸೆ ಮಾಡ್ಕೊಂಡಿದ್ದೇನೆ. ನೋಡಿ, ಎಣ್ಣೆ ಪಸೆ ಮಾಡ್ಕೊಂಡ ನಂತರ ನಾವು ಹಿಟ್ಟನ್ನು ಸ್ವಲ್ಪ ಒಂದು ನೋಡಿ ಈ ರೀತಿ ತಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು, ಉಂಡೆ ಮಾಡಿ. ತುಂಬ ಸಾಫ್ಟ್ ಇದೆ ಇದು, ಹಾಗಾಗಿ ತುಂಬ ಮೆತ್ತಗಾಗಿ ಚೆನ್ನಾಗಿ ಬರ್ತದೆ. ಇಷ್ಟು ಮೆತ್ತಗೆ ಬೇಡ ಅಂತಿದ್ರೆ ನೀವು ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಬೋದು. ಬಟ್ ನಾನು ಈ ರೀತಿಯೇ ಮಾಡಿದ್ದೇನೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿ ನಾವು ಸ್ವಲ್ಪ ರೆಡಿ ಮಾಡಿಟ್ಕೊಂಡ್ರೆ ಎಣ್ಣೆ ಕಾಯುವಷ್ಟರಲ್ಲಿ ಬೇಗ ಮಾಡ್ಬೋದು. ಇಷ್ಟು ಹಿಟ್ಟಲ್ಲಿ ನನಗೆ ಒಂದು 20 ವಡೆ ಎಲ್ಲ ಆಗಿದೆ, ತುಂಬ ಚೆನ್ನಾಗಿ ಆಗಿದೆ. ನೋಡಿ,
ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನೋಡಿ, ಎಣ್ಣೆ ಕಾದಿದೆ. ತುಂಬ ಕಾದಿದ್ರೆ ಚೆನ್ನಾಗಿ ಫ್ರೈ ಆಗ್ತದೆ ಹಾಕುವಾಗ. ಇದನ್ನು ಹಾಕಿದ ನಂತರ ಕೂಡಲೇ ನಾವು ಸೌಟಲ್ಲಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಹೊತ್ತು ಬಿಡಬೇಕು. ಯಾಕಂದರೆ ತುಂಬ ಸಾಫ್ಟ್ ಇದೆ ಅಲ್ಲ ಈ ಹಿಟ್ಟು, ಅದಕ್ಕೋಸ್ಕರ. ಹೀಗೆ ನನ್ನ ವೀಡಿಯೋಸ್ನ ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ಅಥವಾ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ. ಆಗ ನೋಡಿ, ಚೆನ್ನಾಗಿ ರೋಸ್ಟ್ ಮಾಡಬೇಕು. ಕೆಂಪಾದಷ್ಟು ರುಚಿ ಚೆನ್ನಾಗಿರ್ತದೆ ನೋಡಿ. ಇಷ್ಟು ಕೆಂಪಾಗಬೇಕು. ನಾವೇನು ಈರುಳ್ಳಿ ಎಲ್ಲ ಹಾಕಿದ್ದೇವೆ ಅದು ಈ ರೀತಿ ರೋಸ್ಟ್ ಆಗಬೇಕು. ಹಾಗೆ ಆದರೆ ರುಚಿ ತುಂಬ ಚೆನ್ನಾಗಿರ್ತದೆ. ಈಗ ಇದಾಗಿದೆ, ಇದನ್ನು ತೆಗೆದಿಡುವ. ಇವಾಗ ನಾನು ಇನ್ನೊಂದು ಸತಿ ಕೂಡ ಮಾಡ್ತೇನೆ ನೋಡಿ. ಇದು ಕೂಡ ಆಯಿತು. ಹೀಗೆ ನೀವು ಒಂದು ಸತಿ ಟ್ರೈ ಮಾಡಿ ಆಯಿತಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಸಬ್ಸ್ಕ್ರೈಬರ್ ಆಗೋದವರು ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಈ ರೀತಿ ನೀವು ವಡೆಯನ್ನು ಮಾಡಿಕೊಂಡು ರುಚಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೇನೆ ನೋಡಿ. ನಾನು ಒಂದೇ ಕೈಯಲ್ಲಿ ಇದನ್ನು ಈ ರೀತಿ ಪ್ರೆಸ್ ಮಾಡುವಾಗ ಕಟ್ ಆಗ್ತಾ ಉಂಟು. ಒಳಗಡೆ ತುಂಬ ಸಾಫ್ಟಾಗಿ ಉಂಟು, ಹೊರಗಡೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ. ನನ್ನ ಮಗಳು ತಿಂತಾ ಇದ್ದಾಳೆ, ಸೂಪರ್ ಅಂತ ಹೇಳ್ತಾ ಇದ್ದಾಳೆ ನೋಡಿ. ನಿಜ ಅವಳಿಗೂ ಕೂಡ ಇಷ್ಟ ಆಯಿತು. ಮಕ್ಕಳಿಗೆ ಇವಾಗ ಮಳೆಗಾಲ ಎಲ್ಲ ಮಾಡಿಕೊಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.